ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 1ನೇ ತಾರೀಕು ಬರ್ತಕ್ಕಂಥ ವಿಶೇಷವಾದಂಥ ಭರತ ಹುಣ್ಣಿಮೆಯ ನಂತರ ಯಾವೆಲ್ಲ ರಾಶಿಗಳಿಗೆ ರಾಜಯೋಗ, ಗಜಲಕ್ಷ್ಮಿ ರಾಜಯೋಗ ಆಗ್ಬೋದು ಸಂಭವಿಸುತ್ತೆ ಅಂತ ತಿಳಿಸ್ಕೊಡ್ತೇನೆ. ಜೊತೆಗೆ ಈ ಒಂದು ಹುಣ್ಣಿಮೆಯಲ್ಲಿ ಇರ್ತಕ್ಕಂಥ ವಿಶೇಷ ಅಂಶ ಏನು, ಆ ಅಂಶದಿಂದ ಯಾವ ರಾಶಿಗಳಿಗೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಆಗುತ್ತೆ ಎಂಬತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳು ನಿವಾರಣೆ ಆಗ್ತಾ ಇಲ್ಲ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀರಾ, ಎಷ್ಟೋ ಜ್ಯೋತಿಷಲ್ಲಿ ಕೇಳಿದ್ದೀರಾ, ಯಾವುದೇ ಸಮಸ್ಯೆಗಳಿಗೆ ನಿವಾರಣೆ ಕಾಣ್ತಾ ಇಲ್ಲ, ಈ ಸಮಸ್ಯೆಗೆಲ್ಲ ಪರಿಹಾರ ಏನು ಗುರುಜಿ ಅಂತ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಗುರುಗಳೇ, ಏನು ಮಾಡಬೇಕು, ನಿಮ್ಮನ್ನು ಭೇಟಿಯಾಗೋದು ಹೇಗೆ ಅಂತ ಸಾಕಷ್ಟು ವ್ಯಕ್ತಿಗಳು DM ಮೂಲಕ ಕೇಳಿದ್ದೀರಾ. ಏನಪ್ಪ ಅಂತಂದರೆ, ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಮತ್ತು ಅಂತಿಮ ಪರಿಹಾರವನ್ನು ಪಡ್ಕೋಬೋದಾಗುತ್ತೆ. ಫೆಬ್ರವರಿ 1ನೇ ತಾರೀಕು ಬರ್ತಕ್ಕಂಥ ಹುಣ್ಣಿಮೆಯ ನಂತರ ಯಾವೆಲ್ಲ ರಾಶಿಗಳಿಗೆ ಗ್ರಹಗತಿಗಳಲ್ಲಿ ಬದಲಾವಣೆ ಮತ್ತು ಯಾವೆಲ್ಲ ರಾಶಿಗಳಿಗೆ ರಾಜಯೋಗ, ಗಜಲಕ್ಷ್ಮಿ ರಾಜಯೋಗ ಬರ್ತಕ್ಕಂಥದ್ದಂದರೆ, ಮೊದಲನೇದು ಮೇಷರಾಶಿ ಅಂತ ಹೇಳ್ಬೋದು. ಈ ಹುಣ್ಣಿಮೆಯ ನಂತರ ಮೇಷರಾಶಿಯವರ ಗುರುಬಲದಲ್ಲಿ ಬಹಳ ದೊಡ್ಡ ಮುಖ್ಯ ಬದಲಾವಣೆಯನ್ನು ಕಾಣ್ಬೋದಾಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗ್ ಬಿದ್ದಂತಹ ಕೋರ್ಟು ಕಚೇರಿಯ ಸಮಸ್ಯೆಗಳು, ಕೋರ್ಟು ಕಚೇರಿಯ ವ್ಯಾಜ್ಯಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಅಂತಿಮ ಸಿಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಯಾರೆಲ್ಲ ಕೆಲಸಕ್ಕೆ ಅಲ್ದಾಡ್ತಿರ್ತಿರೋ ಅಥವಾ ಕೆಲಸಕ್ಕಂತಲೇ ತುಂಬ ಓಡಾಡ್ತಿರ್ತಿರೋ ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸದ ಆಫರ್ಗಳಾಗ್ಬೋದು, ಉತ್ತಮ ಅವಕಾಶಗಳಾಗ್ಬೋದು ಈ ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಎರಡನೇ ರಾಶಿಯಾಗಿ ಮುಖ್ಯ ಸಿಂಹರಾಶಿ ಅಂತ ಹೇಳ್ಬೋದಾಗುತ್ತೆ. ಸಿಂಹರಾಶಿಯವರಿಗೆ ಈ ಹುಣ್ಣಿಮೆ ಕಳೆದ ನಂತರ ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಶೀಘ್ರವಾಗಿ ವಾಹನವನ್ನು ಖರೀದಿ ಮಾಡ್ತೀರಾ ಅಂತ ಹೇಳ್ಬೋದಾಗುತ್ತೆ. ನಿಮ್ಮ ಮನೆಯಲ್ಲಿ ಹಿರಿಯರಿಂದ ಆಸ್ತಿ ಹಂಚಿಕೆ ಏನಾದರೂ ಆಗೋದಿದ್ದರೆ ನಿಮಗೆ ಸಿಂಹ ಪಾಲು ಸಿಗುವಂಥ ಸಂಭವ ಇದೆ. ಮೂರನೇದಾಗಿ ಕುಂಭರಾಶಿ. ಶನಿದೇವನ ಕೃಪೆಯಿಂದ ಸ್ಥಗಿತವಾದಂತಹ ಕೆಲಸಗಳಲ್ಲಿ ಬಹಳ ಒಂದು ಉತ್ಸಾಹದಿಂದ ನೀವು ಕೆಲಸವನ್ನು ಆರಂಭ ಮಾಡ್ತೀರಾ, ಮತ್ತು ಪುನರಾರಂಭ ಮಾಡಿದ್ರೆ ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೂಡ ನೋಡ್ತೀರಾ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಅನ್ನತಕ್ಕಂಥದ್ದು ಕೂಡಿ ಬರುತ್ತೆ. ಇನ್ನು ನಾಲ್ಕನೇ ರಾಶಿಯಾಗಿ ತುಲಾ ರಾಶಿ ಅಂತ ಹೇಳ್ಬೋದಾಗುತ್ತೆ. ಸಂಗಾತಿಯೊಂದಿಗೆ ಇದ್ದಂತಹ ಕಲಹ ದೂರ ಆಗಿ ಕುಟುಂಬದಲ್ಲಿ ಒಂದು ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಈ ರಾಶಿಯವರಿಗೆ ಹೊಸ ಹೂಡಿಕೆ ಮಾಡಲಿಕ್ಕೆ ಇದು ಬಹಳ ಸೂಕ್ತವಾದ ಸಮಯ ಅಂತ ಹೇಳ್ಬೋದಾಗುತ್ತೆ. ಮತ್ತು ಐದನೆಯದ ರಾಶಿಯಾಗಿ ಧನು ರಾಶಿ. ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ತಿಂಗಳು ಒಳ್ಳೆಯ ಉತ್ತಮ ಫಲಿತಾಂಶ ದೊರಕಲಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಮತ್ತು ಉತ್ತಮ ಒಂದು ಆಫರ್ಗಳು ಸಿಗಲಿಕ್ಕಿದೆ. ಈ ರಾಶಿಯವರು ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿದರೆ ಅಥವಾ ಎಕ್ಸಾಮ್ಗಳು ಬರೆದಿದ್ದರೆ ಈ ಒಂದು ತಿಂಗಳಲ್ಲಿ ಇವರಿಗೆ ಅದರ ಫಲಿತಾಂಶ ಪಾಸಿಟಿವಿಟಿಲಿ ಬಂದು ನಿಮಗೆ ಅಪಾಯಿಂಟ್ಮೆಂಟ್ ಇಟ್ಟು ಕೂಡ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಸಂಭವ ಇದೆ. ಈ 5 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ನಿಮ್ಮ ಇಷ್ಟಾರ್ಥ ದೇವರ ಹೆಸರನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.